ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧ ವರ್ಣನವು ಎಂಬ 104ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಸುಶರ್ಮನಿಗೆ ಬೆಂಬಲವಾಗಿ ಯುದ್ಧಕ್ಕೆ ಬಂದ ಅರಸರನ್ನೆಲ್ಲ ಅರ್ಜುನನು ಯಮಪುರಿಗೆ ಕಳುಹಿಸಿದನು. ಆಗ ಸುಶರ್ಮನು 70 ಬಾಣಗಳನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದನು. ಅರ್ಜುನನು ತನ್ನ ಬಾಣ ಸಮೂಹಗಳಿಂದ ಅವನ್ನೆಲ್ಲ ತಡೆದು ಸುಶರ್ಮನ ಸೈನ್ಯದಲ್ಲಿದ್ದ ಅನೇಕ ಯುದ್ಧವೀರರನ್ನು ಯಮಸದನಕ್ಕೆ ಕಳುಹಿಸಿದನು. ಓ ರಾಜ, ಮಹಾರಥರಾದ ಅನೇಕ ವೀರರು ಕಾಲಾಂತಕನ ಕೈಗೆ ಸಿಕ್ಕಿಬಿದ್ದಂತೆ ಅರ್ಜುನನಿಂದ ಬಾಧಿತರಾಗಿ ಭಯದಿಂದ ಓಡಿದರು. ಕೆಲವರು ತಮ್ಮ ಕುದುರೆಗಳನ್ನು, ಕೆಲವರು ತಮ್ಮ ರಥಗಳನ್ನು, ಇನ್ನು ಕೆಲವರು ತಮ್ಮ ಆನೆಗಳನ್ನು ಬಿಟ್ಟು ದಿಕ್ಕಾಪಾಲಾಗಿ ಓಡಿದರು. ಹಲವರು ತಮ್ಮ ತಮ್ಮ ವಾಹನಗಳನ್ನೇರಿಕೊಂಡೇ ವೇಗದಿಂದ ಓಡಿದರು. ಯದಾತಿ ಸೈನ್ಯಗಳು ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಬಿಸುಟು ಓಡಿದವು. ಹಾಗೆ ಓಡುತ್ತಿರುವ ಯುದ್ಧವೀರರನ್ನು ತ್ರಿಕೃತ ದೇಶಾಧಿಪತಿಯಾದ ಸುಶರ್ಮನು ಇತರ ರಾಜರು ಅನೇಕ ವಿಧವಾಗಿ ಬುದ್ಧಿವಾದ ಹೇಳಿ ತಡೆದರೂ ಯಾರೂ ಯುದ್ಧಕ್ಕೆ ನಿಲ್ಲಲಿಲ್ಲ. ಸೈನ್ಯವು ಓಡುತ್ತಿರುವುದನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ತಾನೇ ಎಲ್ಲ ಸೈನ್ಯದ ಮುಂಭಾಗದಲ್ಲಿ ನಿಂತು ಭೀಷ್ಮನನ್ನು ತನ್ನ ಮುಂದಿಟ್ಟುಕೊಂಡು ಸರ್ವ ಪ್ರಯತ್ನದಿಂದಲೂ ಅರ್ಜುನನನ್ನು ಎದುರಿಸಬೇಕೆಂದು ಆತನ ಸಮೀಪಕ್ಕೆ ಬಂದನು. ಸುಶರ್ಮನ ಪ್ರಾಣ ರಕ್ಷಣೆಗಾಗಿ ದುರ್ಯೋಧನನೊಬ್ಬನೇ ತನ್ನ ತಮ್ಮಂದಿರೆಲ್ಲರೊಡನೆ ಸೇರಿ ಹಲವು ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು. ಇತರರೆಲ್ಲರೂ ಓಡಿ ಹೋದರು. ಹಾಗೆಯೇ ಕವಚಧಾರಿಗಳಾದ ಪಾಂಡವರು ಸರ್ವ ಪ್ರಯತ್ನದಿಂದಲೂ ಅರ್ಜುನನ ಸಂರಕ್ಷಣೆಗಾಗಿ ಭೀಷ್ಮನಿರುವ ಸ್ಥಳಕ್ಕೆ ಹೋದರು. ಆಗ ಗಾಂಧೀವಧಾರಿಯಾದ ಅರ್ಜುನನ ಮಹಾವೀರ್ಯವನ್ನು ತಿಳಿದಿದ್ದ ಪಾಂಡವರು ಯುದ್ಧೋತ್ಸಾಹಿಗಳಾಗಿ ಹಾಹಾಕಾರ ಮಾಡುತ್ತಾ ಎಲ್ಲಾ ಕಡೆಗಳಲ್ಲಿಯೂ ಭೀಷ್ಮನನ್ನು ಸುತ್ತಿ ನಿಂತರು. ಆಗ ತಾಳಧ್ವಜವುಳ್ಳ ಭೀಷ್ಮನು ಪಾಂಡವ ಸೇನೆಯನ್ನು ಅಕ್ಷಯ ಬಾಣಗಳಿಂದ ಮುಚ್ಚಿದನು. ಸೂರ್ಯನು ಉಚ್ಚ ಸ್ಥಾನದಲ್ಲಿರುವಾಗ ಕೌರವರೆಲ್ಲರೂ ಒಟ್ಟುಗೂಡಿ ಪಾಂಡವರೊಡನೆ ಯುದ್ಧ ಮಾಡಿದರು. ಸಾತ್ಯಕಿಯು 5 ಬಾಣಗಳಿಂದ ಕೃತವರ್ಮನನ್ನು ಹೊಡೆದು ಮೇಲೆ ಮೇಲೆ 106 ಬಾಣಗಳನ್ನು ಪ್ರಯೋಗಿಸುತ್ತಾ ಯುದ್ಧ ಭೂಮಿಯಲ್ಲಿ ಓಡಾಡುತ್ತಿದ್ದನು. ದೃಪದರಾಜನು ತೀಕ್ಷ್ಣ ಬಾಣಗಳಿಂದ ದ್ರೋಣನನ್ನು ಪ್ರಹರಿಸಿ ಆಮೇಲೆ ತಿರುಗಿ 70 ಬಾಣಗಳನ್ನು ಪ್ರಯೋಗಿಸಿದನು. ಆತನ ಸಾರಥಿಯನ್ನು 5 ಬಾಣಗಳಿಂದ ಹೊಡೆದನು. ಭೀಮಸೇನನಾದರೂ ತನಗೆ ಮುತ್ತಾತನೆನಿಸಿದ ಬಾಹ್ಲಿಕ ರಾಜನನ್ನು 5 ಬಾಣಗಳಿಂದ ಹೊಡೆದು ಕಾಡಿನಲ್ಲಿರುವ ಹುಲಿಯಂತೆ ಗಟ್ಟಿಯಾಗಿ ಸಿಂಹನಾದ ಮಾಡಿದನು. ಅಭಿಮನ್ಯುವನ್ನು ಚಿತ್ರಸೇನನು ಅನೇಕ ಬಾಣಗಳಿಂದ ಪ್ರಹರಿಸಲು ಆತನು ಅದಕ್ಕೆ ಮೇಲೆ 106 ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು. ಆಮೇಲೆ ಆತನು 3 ತೀಕ್ಷ್ಣ ಬಾಣಗಳಿಂದ ಚಿತ್ರಸೇನನನ್ನು ಹೊಡೆದನು. ಅವರಿಬ್ಬರು ಆಕಾಶದಲ್ಲಿ ಘೋರ ರೂಪಿಗಳಾದ ಬುಧ ಶನಿಗಳಂತೆ ಕಾಣಿಸುತ್ತಿದ್ದರು. ಆಗ ಅಭಿಮನ್ಯುವು ಚಿತ್ರಸೇನನ 4 ಕುದುರೆಗಳನ್ನು, ಸಾರಥಿಯನ್ನು 9 ಬಾಣಗಳಿಂದ ಹೊಡೆದು ಕೆಡಕಿ ಸಿಂಹನಾದ ಮಾಡಿದನು. ಒಡನೆಯೇ ಮಹಾರಥನಾದ ಚಿತ್ರಸೇನನು ತನ್ನ ರಥದಿಂದ ಧುಮುಕಿ ದುರ್ಮುಖನ ರಥದ ಮೇಲೇರಿದನು. ದ್ರೋಣನು ದೃಪದನ ಮೇಲೆಯೂ ಆತನ ಸಾರಥಿಯ ಮೇಲೆಯೂ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಆಗ ದೃಪದನು ಹಿಂದೆ ತನಗೆ ದ್ರೋಣನಿಂದಾದ ಅವಮಾನವನ್ನು ನೆನೆಸಿಕೊಂಡು ವೇಗದಿಂದ ಕುದುರೆಗಳನ್ನೋಡಿಸಿ ಯುದ್ಧರಂಗವನ್ನು ಬಿಟ್ಟು ಹೋದನು. ಎಲ್ಲ ಸೈನ್ಯಗಳು ನೋಡಿಕೊಂಡಿರುವಂತೆ ಭೀಮಸೇನನು ಒಂದು ಮುಹೂರ್ತ ಕಾಲದೊಳಗಾಗಿ ಬಾಹ್ಲೀಕನ ಕುದುರೆಗಳು, ಸಾರಥಿ ಮತ್ತು ರಥವನ್ನೆಲ್ಲ ನಾಶ ಮಾಡಿದನು. ಆಗ ಬಾಹ್ಲೀಕನು ಪ್ರಾಣ ಸಂಶಯದಿಂದ ರಥವನ್ನು ಬಿಟ್ಟು ಧುಮುಕಿ ಲಕ್ಷ್ಮಣನ ರಥದ ಮೇಲೇರಿದನು. ಸಾತ್ಯಕಿಯು ಹಲವು ಬಾಣಗಳಿಂದ ಕೃತವರ್ಮನನ್ನು ತಡೆದು ಭೀಷ್ಮನನ್ನು ಎದುರಿಸಿದನು. ಮತ್ತು ಸಾತ್ಯಕಿಯು ದೊಡ್ಡ ಬಿಲ್ಲನ್ನು ಒದರುತ್ತಾ ಕೂದಲನ್ನು ಕೂಡ ಭೇದಿಸತಕ್ಕ 60 ತೀಕ್ಷ್ಣ ಬಾಣಗಳಿಂದ ಆ ಭೀಷ್ಮನನ್ನು ಹೊಡೆದು ರಥದ ಮೇಲೆ ನರ್ತನ ಮಾಡುವವನಂತೆ ತೋರಿದನು. ಆಗ ಭೀಷ್ಮನು ಸಾತ್ಯಕಿಯ ಮೇಲೆ ದೊಡ್ಡ ಶಕ್ತಿಯನ್ನು ಪ್ರಯೋಗಿಸಿದನು. ಸುವರ್ಣಾಲಂಕೃತವಾಗಿ ಮಹಾವೇಗವುಳ್ಳದ್ದಾಗಿ ಸರ್ಪ ಸಮಾನವಾದ ಆ ಉಕ್ಕಿನ ಶಕ್ತಿಯನ್ನು ಸಾತ್ಯಕಿಯು ನಡುದಾರಿಯಲ್ಲಿಯೇ ತನ್ನ ಹಸ್ತಲಾಘವದಿಂದ ಕತ್ತರಿಸಿ ತನ್ನ ಮೈ ಮೇಲೆ ಬೀಳದಂತೆ ಮಾಡಿದನು. ಆ ಶಕ್ತಿ ಆಯುಧವು ಧೂಮಕೇತುವಿನಂತೆ ಭೂಮಿಯ ಮೇಲೆ ಬಿದ್ದಿತು. ಆಮೇಲೆ ಸಾತ್ಯಕಿಯು ತನ್ನಲ್ಲಿದ್ದ ಶಕ್ತಿ ಆಯುಧವನ್ನು ಕೈಗೆತ್ತಿಕೊಂಡು ಪಿತಾಮಹನ ರಥದ ಮೇಲೆಸೆದನು. ಸಾತ್ಯಕಿಯು ಮಹಾವೇಗದಿಂದ ಬೀಸಿದ ಆ ಶಕ್ತಿ ಆಯುಧವು ಕಾಲರಾತ್ರಿಯಂತೆ ಭೀಷ್ಮನಿಗೆ ಎದಿರಾಗಿ ವೇಗದಿಂದ ಬಂದಿತು. ಭೀಷ್ಮನು ಆ ಶಕ್ತಿ ಆಯುಧವನ್ನು 2 ಕ್ಷುರಪ್ರಗಳಿಂದ 2 ತುಂಡಾಗಿ ಕತ್ತರಿಸಿದನು. ಆ ಶಕ್ತಿಯು ವಿಫಲವಾಗಿ ಭೂಮಿಯಲ್ಲಿ ಬಿದ್ದಿತು.
ಶಕ್ತ್ಯಾಯುಧವು ತುಂಡಾಗಿ ಬಿದ್ದ ಮೇಲೆ ಭೀಷ್ಮನು ಕೋಪಗೊಂಡು 9 ಬಾಣಗಳನ್ನು ಸಾತ್ಯಕಿಯ ಮೇಲೆ ಪ್ರಯೋಗಿಸಿ ಅಟ್ಟಹಾಸ ಮಾಡಿದನು. ಆಗ ಪಾಂಡವರು ಸಾತ್ಯಕಿಯನ್ನು ರಕ್ಷಿಸಲು ಗಜ ತುರಗ ಸಮೇತರಾಗಿ ಭೀಷ್ಮನನ್ನು ಮುತ್ತಿ ನಿಂತರು. ಆಮೇಲೆ ಪಾಂಡವರಿಗೂ ಕೌರವರಿಗೂ ರೋಮಾಂಚನವನ್ನು ಹುಟ್ಟಿಸುವಂತೆ ಪ್ರಬಲ ಯುದ್ಧವು ಪ್ರಾರಂಭವಾಯಿತು. ಇದು 104ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.